ನಾಸಾದ ಮಹತ್ವಾಕಾಂಕ್ಷೆಯ ಆರ್ಟಿಮಿಸ್ 2 ಗಗನಯಾತ್ರಿಗಳ ತಂಡವು ಚಂದ್ರನತ್ತ ತನ್ನ ಪ್ರಯಾಣದ 3/2 ದೂರವನ್ನು ಯಶಸ್ವಿಯಾಗಿ ಕ್ರಮಿಸಿದೆ. 4 ದಿನಗಳ ಸುದೀರ್ಘ ಪಯಣದ ನಂತರ ಓರಿಯನ್ ನೌಕೆಯು ಈ ಮೈಲುಗಲ್ಲು ತಲುಪಿದ್ದು, ನೌಕೆಯಲ್ಲಿರುವ ರೀಡ್ ವೈಸ್ಮನ್ ಸೇರಿದಂತೆ 4 ಗಗನಯಾತ್ರಿಗಳು ಸೋಮವಾರ ಚಂದ್ರನ ಹಿಂಭಾಗವನ್ನು ತಲುಪಲಿದ್ದಾರೆ. ಸುಮಾರು 53 ವರ್ಷಗಳ ನಂತರ ಮಾನವ ಸಹಿತ ನೌಕೆಯೊಂದು ಚಂದ್ರನ ಸಮೀಪಕ್ಕೆ ಹೋಗುತ್ತಿರುವುದು ಜಾಗತಿಕ ಬಾಹ್ಯಾಕಾಶ ಇತಿಹಾಸದಲ್ಲಿ ಹೊಸ ದಾಖಲೆ ನಿರ್ಮಿಸಲು ಸಜ್ಜಾಗಿದೆ. ಈ ತಂಡವು ಚಂದ್ರನ ಕಕ್ಷೆಗೆ ಇಳಿಯದೆ ಯು-ಟರ್ನ್ ಪಡೆದು ಭೂಮಿಗೆ ಮರಳಲಿದೆ. ಈ ಮಿಷನ್ನಲ್ಲಿ ಕೆನಡಾದ ಜೆರೆಮಿ ಹ್ಯಾನ್ಸನ್ ಅವರು ಚಂದ್ರನತ್ತ ಹಾರಿದ ಅಮೆರಿಕದವರಲ್ಲದ ಮೊದಲ ವ್ಯಕ್ತಿ ಎನಿಸಿಕೊಂಡರೆ, ಕ್ರಿಸ್ಟಿನಾ ಕೋಕ್ ಮೊದಲ ಮಹಿಳೆ ಮತ್ತು ವಿಕ್ಟರ್ ಗ್ಲೋವರ್ ಮೊದಲ ಕರಿಯ ಗಗನಯಾತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಭೂಮಿಯಿಂದ ಸುಮಾರು 2,52,000 ಮೈಲಿಗಳಿಗಿಂತ ಹೆಚ್ಚು ದೂರ ಕ್ರಮಿಸುವ ಮೂಲಕ ಈ ತಂಡವು ಅಪೋಲೋ 13ರ ಹಳೆಯ ದಾಖಲೆಯನ್ನು ಮುರಿಯಲಿದೆ. ಏಪ್ರಿಲ್ 10ರಂದು ಪೆಸಿಫಿಕ್ ಸಾಗರದಲ್ಲಿ ನೌಕೆಯು ಇಳಿಯಲಿದ್ದು, ಇದು 2028ರ ವೇಳೆಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮಾನವ ನೆಲೆಯನ್ನು ಸ್ಥಾಪಿಸುವ ನಾಸಾದ ಬೃಹತ್ ಯೋಜನೆಗೆ ಭದ್ರ ಬುನಾದಿಯಾಗಲಿದೆ.